Good morning, students, and welcome back to the Vidya Shakti Maths online class. Today, we are going to learn about lines and angles. Okay, so our chapter na last class ಒಳಗೆ start ಮಾಡಿದ್ದೆ ಅದೇ ಕಂಟಿನ್ಯೂ ಪಾಠನ ಇವತ್ತ ನೋಡೋಣ. Okay, so in our last class what ಅಂದ್ರೆ ನಾವ್ ಏನನ್ನ ಕಲ್ತಿದ್ವಿ ಹೇಳ್ರಿ ಲಾಸ್ಟ್ ಕ್ಲಾಸ್ ಒಳಗ ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಡೆಫಿನೇಷನ್ಸ್ ಗಳನ್ನ ಕಲ್ತಿದ್ವಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಕಲಿಯೋಣ. ಓಕೆ, ಸೊ ಇಲ್ಲಿ ಯಾವ ಪಾಠ ಹಾಗಾದ್ರೆ ಯಾವ ಚಾಪ್ಟರ್ ಇದು? ಲೈನ್ಸ್ ಅಂಡ್ ಆಂಗಲ್ಸ್. ಲೈನ್ಸ್ ಅಂಡ್ ಆಂಗಲ್ಸ್. ಕನ್ನಡ ಒಳಗೆ ಏನಂತ ಕರಿತೀವಿ? ರೇಖೆಗಳು ಮತ್ತು ಕೋನಗಳು ಅಂತ ಕರಿತೀವಿ. ಓಕೆ, ಸೊ ನಾವ್ ಇವತ್ತು ಯಾವ್ದನ್ನ ಕಲಿತಾ ಇದೀವಿ ಅಂದ್ರೆ ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಇಲ್ಲಿ ಟೈಪ್ಸ್ ಆಫ್ ಆಂಗಲ್ಸ್ ಅಂದ್ರ ಫಸ್ಟ್ ಒನ್ ಯಾವ್ದು ಬರ್ತೈತಿ ಅಂದ್ರ ಅಕ್ಯೂಟ್ ಆಂಗಲ್ ಅಂತ ಬರ್ತೈತಿ. ಹೌದಾ? ಫಸ್ಟ್ ಒನ್ ಯಾವ್ದಂದ್ರ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್. ಸೊ ಇಲ್ಲಿ ಅಕ್ಯೂಟ್ ಆಂಗಲ್ ಅಂದ್ರೆ ಏನ್ ಇರ್ತೈತಿ ಅಂದ್ರ ಅಕ್ಯೂಟ್ ಆಂಗಲ್ ಇಸ್ ಅ ಆಂಗಲ್ ಈಸ್ ಗ್ರೇಟರ್ ದೆನ್ 0 ಅಂಡ್ ಲೆಸ್ ದೆನ್ 90 ಡಿಗ್ರಿ. ಓಕೆ, ಸೊ ಇದು ಎಕ್ಸ್ ಅನ್ನ ಕನ್ಸಿಡರ್ ಮಾಡ್ರಿ. ಎಕ್ಸ್ ಅಂದ್ರ ಒಂದು ಅಕ್ಯೂಟ್ ಆಂಗಲ್ ಅಂತ ತಿಳ್ಕೊರಿ. ಸೊ ಇದೇನಾಗಿರ್ತೈತಿ? 0ಗಿಂತ ಜಾಸ್ತಿ ಇರ್ತೈತಿ. ಹೌದಾ? ಅಕ್ಯೂಟ್ ಆಂಗಲ್ ಈಸ್ ಗ್ರೇಟರ್ ದೆನ್ 0 ಡಿಗ್ರಿ ಅಂಡ್ ಲೆಸ್ ದೆನ್ 90 ಡಿಗ್ರಿ. ಓಕೆ, ಲೆಸ್ ದೆನ್ 90 ಡಿಗ್ರಿ. ನಿಮಗ ಇಮೇಜಸ್ ಅನ್ನ ತೋರಿಸ್ತೀನಿ ನಾನು ಆಮೇಲೆ. ಹೌದು? ಸೊ ಆಲ್ಮೋಸ್ಟ್ ಇದು ಹೆಂಗಿರ್ತೈತೆ ಅಂದ್ರೆ ಈ ರೀತಿ ಇರ್ತೈತೆ ನಮಗೆ. ಹೌದಾ? 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಓಕೆ, ನೆಕ್ಸ್ಟ್ ಆಂಗಲ್ ರೈಟ್ ಆಂಗಲ್. ಹೌದಾ? ರೈಟ್ ಆಂಗಲ್. ರೈಟ್ ಆಂಗಲ್. ಸೊ ಇದೇನಾಗಿರ್ತೈತಿ? ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ ಇರ್ತೈತಿ. ಅಂದ್ರ ಈ ರೀತಿ ಇರ್ತೈತಿ ಇಮೇಜಸ್. ಓಕೆ, ರೈಟ್ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಅಂತ ಇರ್ತೈತಿ. ನೆಕ್ಸ್ಟ್ ಅಬ್ಟ್ಯೂಸ್ ಆಂಗಲ್. ಓಕೆ, ಅಬ್ಟ್ಯೂಸ್ ಆಂಗಲ್. ಓಕೆ, ಸೊ ಇಲ್ಲಿ ಏನಾಗಿರ್ತೈತಿ? ಲೆಸ್ ದೆನ್ ಅಂದ್ರ ಗ್ರೇಟರ್ ದೆನ್ 90 ಡಿಗ್ರಿ ಅಂಡ್ ಲೆಸ್ ದೆನ್ 180 ಡಿಗ್ರಿ. ಕರೆಕ್ಟ್? ಹೌದಾ? ಅಂದ್ರ 90 ಡಿಗ್ರಿಗಿಂತ ಜಾಸ್ತಿ ಇರ್ತೈತಿ, 180 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಅಥವಾ ಕನ್ನಡ ಒಳಗ ಅಧಿಕ ಕೋನ, ವಿಶಾಲ ಕೋನ ಅಂತ ಕರಿತೀವಿ. ರೈಟ್ ಆಂಗಲ್ ಅಂದ್ರ ಲಂಬ ಕೋನ, ಅಕ್ಯೂಟ್ ಆಂಗಲ್ ಅಂದ್ರ ಲಘು ಕೋನ. ಓಕೆ, ಸೊ ನೆಕ್ಸ್ಟ್ straight angle. Okay, straight angle. ಇದೇನಾಗಿರ್ತೈತಿ? ಎಕ್ಸಾಕ್ಟ್ಲಿ 180 ಡಿಗ್ರಿ ಇರ್ತೈತಿ. ರೈಟ್? ನೆಕ್ಸ್ಟ್ ಇದೇನಾಗಿರ್ತೈತಿ ಹೇಳ್ರಿ? ಈ ರೀತಿ ಇರ್ತೈತಿ ಇದ್ರ ಇಮೇಜಸ್. ಇದ್ರದ್ದು ಈ ರೀತಿ ಇರ್ತೈತಿ. ರೈಟ್? ಸೊ ನೆಕ್ಸ್ಟ್ ರಿಫ್ಲೆಕ್ಸ್ ಆಂಗಲ್. ಇದಕ್ಕ ಕನ್ನಡ ಒಳಗ ಸರಳಾಧಿಕ ಕೋನ ಅಂತ ಕರಿತೀವಿ. ರಿಫ್ಲೆಕ್ಟ್ ಆಂಗಲ್. ರಿಫ್ಲೆಕ್ಟ್ ಆಂಗಲ್ ಅಂದ್ರ ಇದೇನಾಗಿರ್ತೈತಿ? 180 ಡಿಗ್ರಿಗಿಂತ ಅಂದ್ರೆ ಜಾಸ್ತಿ ಇರ್ತೈತಿ. ಹೌದಾ? ಆಮೇಲೆ 360ಗಿಂತ ಕಡಿಮೆ ಇರ್ತೈತಿ. ಹೌದಾ? ಸೊ ಇದಕ್ ನಾವೇನಂತ ಕರಿತೀವಿ? ರಿಫ್ಲೆಕ್ಟ್ ಆಂಗಲ್ ಅಂತ ಕರಿತೀವಿ. ಇನ್ನೂ ಒಂದಿದೆ, ಇದಕ್ಕ ಕಂಪ್ಲೀಟ್ ಆಂಗಲ್ ಅಥವಾ ಸರ್ಕಲ್ ಆಂಗಲ್ ಅಂತಾನು ಕರೀತಾರು. ಎಕ್ಸಾಕ್ಟ್ಲಿ 360 ಇತ್ತಂದ್ರ. ಹೌದಾ? ಹೌದಾ? ಇದಕ್ ನಾವೇನಂತ ಕರಿತೀವಿ? ಪೂರ್ಣ ಕೋನ ಅಥವಾ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಇಲ್ಲೇ ನಿಮ್ಗೆ ಒಂದಿಷ್ಟು ಇಲ್ಲಿ ತೋರಿಸ್ತೇನೆ ನೋಡ್ರಿ. ಟೈಪ್ಸ್ ಆಫ್ ಆಂಗಲ್ಸ್ ಗಳಂದ್ರೆ ಯಾವ ರೀತಿ ಇರ್ತಾವ ಅಂತ ಹೇಳಿ. ಇಲ್ಲಿದೆ ನೋಡ್ರಿ. ಹೌದಾ? ಸೊ ಇಲ್ಲಿ ಏನಾಗಿದೆ? ಟೈಪ್ಸ್ ಆಫ್ ಆಂಗಲ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನೋಡ್ರಿ, acute angle between 0 and
90 ಡಿಗ್ರಿ. ಅಕ್ಯೂಟ್ ಆಂಗಲ್ ಅಂದ್ರ ಬಿಟ್ವೀನ್ 0 ಮತ್ತು 90 ಡಿಗ್ರಿಗಿಂತ ಕಡಿಮೆ ಒಳಗಿರ್ತಕ್ಕಂತ ಆಂಗಲ್ಸ್ ಗಳಿಗೆ ನಾವೇನಂತ ಕರಿತೀವಿ, ಅಕ್ಯೂಟ್ ಆಂಗಲ್. ಇದ್ ನೋಡ್ರಿ, ಇಲ್ಲೇ ಜಾಸ್ತಿ ಮಾಡ್ಲಿಕ್ಕೆ ಬರುದಿಲ್ಲ ನಮ್ಗೆ. ಇದನ್ನೇ ಇನ್ನು ನಾನು ಈ ರೀತಿ ಮಾಡಿದ್ರು ಅದ್ರ ಆಂಗಲ್ ಅಷ್ಟೇ ಇರ್ತೈತಿ 45. ರೈಟ್ ಆಂಗಲ್ ಅಂದ್ರೆ ಎಕ್ಸಾಕ್ಟ್ 90 ಡಿಗ್ರಿ. ಕರೆಕ್ಟಾ? ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಬಿಟ್ವೀನ್ 90 ಅಂಡ್ 180 ಡಿಗ್ರಿ ಅಂತ ಇದೆ. ಓಕೆ. ಸ್ಟ್ರೇಟ್ ಆಂಗಲ್ ಅಂದ್ರೆ ಎಕ್ಸಾಕ್ಟ್ 180 ಇದೆ. ಹೌದಾ? ನೆಕ್ಸ್ಟ್ ರಿಫ್ಲೆಕ್ಸ್ ಆಂಗಲ್ ಅಂದ್ರ ಬಿಟ್ವೀನ್ 180 ಅಂಡ್ 360 ಡಿಗ್ರಿ ಇದೆ. ಫುಲ್ ರೊಟೇಷನ್ ಅಂದ್ರ ಎಕ್ಸಾಕ್ಟ್ 360 ಅಂದ್ರ ಇದು ಫುಲ್ ರೊಟೇಷನ್. ಇದಕ್ಕ ನಾವು ಏನ್ ಹೇಳಿದೆ, ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ, ಸರ್ಕಲ್ ಆಂಗಲ್ ಅಂತ ಕರಿತೀವಿ. ಇದು ಇಲ್ಲಿ ಫುಲ್ ರೊಟೇಷನ್ ಅಂತ ಇದೆ. ಓಕೆ. ಸೊ ಇವೆಲ್ಲ ಏನಾಗುತ್ತೆ ನಮ್ಗೆ, ಹಾಗಾದ್ರೆ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಕಲ್ತೀವಿ. ಓಕೆ. ಟೈಪ್ಸ್ ಆಫ್ ಆಂಗಲ್ಸ್. ಓಕೆ. ಸೊ ಇದೇನಾಗತ್ತಾ, ಲೈನ್ಸ್ ಅಂಡ್ ಆಂಗಲ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ನಾವು ಕಲ್ತೀವಿ. ಹಾಗಾದ್ರೆ ಮತ್ತೊಂದ್ಸಲ ರಿಪೀಟ್ ಮಾಡೋಣ. ಟೈಪ್ಸ್ ಆಫ್ ಆಂಗಲ್ಸ್ ಅಂದ್ರ ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ಸ್ಟ್ರೇಟ್ ಆಂಗಲ್, ರಿಫ್ಲೆಕ್ಟ್ ಆಂಗಲ್, ಇದೇನಿದು ರೊಟೇಷನ್, ಫುಲ್ ರೊಟೇಷನ್ ಆಂಗಲ್ ಅಂತ ಹೇಳಿ. So these are the types of angles. I hope all of you understand this types of angles and concept. Okay. ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ನೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಹೊಸ ಕಾನ್ಸೆಪ್ಟ್ ಸಿಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.